ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರು. ಸೊ ಇವಳದು 4th ಡೇ ಸ್ಕೂಲು. ಇವತ್ತು 4th ಡೇ ಆ್ಯಂಡ್ ಆಟೋಲಿ ಬಿಟ್ಟು ಬಂದೆ ಆ್ಯಂಡ್ ಕರ್ಕೊಂಡು ಕೂಡ ಬಂದೆ. ಇದೊಂದು ನನ್ನ ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಆ್ಯಂಡ್ ಹಾಗೆ ಆವತ್ತಿನ ದಿನ ಹೆಂಗೆ ಸ್ಪೆಂಡ್ ಮಾಡ್ತಾಯಿತ್ತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಇದು 5th ಡೇ. ಸೊ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ. ಸೊ ನಾನಿವಾಗ ವಾಪಸ್ ಕರ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಒಂದು ಎಕ್ಸಿಬಿಷನ್ ಇತ್ತು, ಲಂಡನ್ ಬ್ರಿಡ್ಜು ಹಾಗೆ ದುಬೈ ಸಿಟಿ ಅಂತ ಹೇಳಿ. ಸೊ ಹಾಗಾಗಿ ಹೋಗಿದ್ವಿ. ಸೊ ಹೆಂಗಿದೆ ಅಂತ ನೋಡೋದಕ್ಕೆ ಅಂತ ಹೇಳಿ ಹೋದ ತಕ್ಷಣ ಈ ರೀತಿ ಎಲ್ಲ ಅಥವಾ ಎಂಟ್ರೆನ್ಸ್ ಈ ರೀತಿಯಾಗಿತ್ತು. ಹಾಗೆ ಆ್ಯಸ್ ಯೂಸ್ವಲ್ 3D ಪೇಂಟು ಈ ಥರ ಎಲ್ಲ ಇದ್ವು. ಹಾಗೆ ಅಲ್ಲಿ ಅದ್ವಿಕಂದು ಫುಲ್ ಫೋಟೋ ತೆಗೆದೆ. ಸೊ ಒಳಗಡೆ ನೋಡ್ಬೋದು ಇಲ್ಲಿ ಈ ರೀತಿ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ ಈ ಒಂದು ಪಾರ್ಟ್ ತುಂಬ ಚೆನ್ನಾಗಿ ಅನಿಸ್ತು ನೋಡೋದಕ್ಕೆ. ಸೇಮ್ ಬೇರೆ ಕಡೆ ಇದ್ದ ಹಾಗೆ ಫೀಲ್ ಆಯಿತು. ಸೊ ಚೆನ್ನಾಗಿತ್ತು. ಹಾಗೆ ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಸೊ ಅದು ಕೂಡ ಅಷ್ಟೇ, ಅದು ಕೂಡ ಚೆನ್ನಾಗಿತ್ತು. ಇಲ್ಲಿ ನಾನಿವಾಗ ಬ್ರಿಡ್ಜ್ ಮೇಲೆ ಇರ್ತಾ ಇದ್ದೀನಿ. ಹಾಗೆ ತುಂಬ ರಶ್ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಆಗಲಿಲ್ಲ. ಬಿಕಾಸ್ ಹಾಗೆ ಬರ್ತಾನೆ ಇದ್ದರು. ಸೊ ಬ್ರಿಡ್ಜ್ ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ನೀವು. ಸೊ ಎಲ್ಲ ಊರಲ್ಲೇ ಬಂದಿರತ್ತೆ ಆ್ಯಂಡ್ ನಿಮ್ಮೂರಲ್ಲೇ ಬಂದರೆ ಹೋಗಿ ಬನ್ನಿ. ಜಸ್ಟ್ ಏನೆಲ್ಲ ಒನ್ ಡೇ ಸ್ವಲ್ಪ ಸುತ್ತಾಡಿಕೊಂಡು ಆರಾಮಾಗಿ ಅಲ್ಲಿ ಎಲ್ಲ ಥರ ಐಟಮ್ಸ್ ಎಲ್ಲ ಬಂದಿರುತ್ತೆ, ಅದನ್ನೆಲ್ಲ ತಿಂದು ಹಾಗೆ ಶಾಪಿಂಗ್ ಮಾಡೋದು. ಅವಾಗವಾಗ ಈ ರೀತಿ ಹೋಗ್ತಾ ಇದ್ದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂಗೆ ಕೂಡ ಆಗುತ್ತೆ. ಸೊ ಮನೇಲಿ ಇದ್ದರೆ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಸೊ ಅವ್ರ ಆಫೀಸ್ ವರ್ಕಲ್ಲಿ ಅವರು ಬ್ಯುಸಿ ಆಗ್ತಾರೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗ್ತೀನಿ. ಫಸ್ಟ್ ಎಂಟ್ರನ್ಸಲ್ಲಿ ಮಾತ್ರ ಆ ರೀತಿ ಎಲ್ಲ ಮಾಡಿದರು. ಸೊ ಅದಾದಮೇಲೆ ಒಳಗಡೆ ಹೋದ್ಮೇಲೆ ಸೊ ಈ ರೀತಿ ಶಾಪಿಂಗ್ ಸೆಂಟರ್ಸೇ ಜಾಸ್ತಿ ಇದ್ವು. ಸೊ ನಾನಿಲ್ಲಿ ಅಂತೂ ಸ್ವಲ್ಪ ನನಗೆ ಏನೇನು ಇಷ್ಟ ಆಗುತ್ತೆ ಎಲ್ಲನೂ ಪರ್ಚೇಸ್ ಮಾಡಿದೆ. ಆ್ಯಂಡ್ ಹಾಗೆ ಇಲ್ಲೇ ಗೇಮ್ಸ್ ಎಲ್ಲ ಬಂದಿದ್ವು. ಸೊ ಅದು ಕೂಡ ಅಷ್ಟೇ, ಅದ್ವಿಕಾಗೆ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆಟ ಆಡಿದ್ವಿ. ಹಾಗೆ ಇಲ್ಲಿ ಬೇಲ್ಪುರಿ ನೋಡಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ಒಂದು ತೊಗೊಂಡ್ವಿ ಹೇಗಿದೆ ಅಂತ ನೋಡೋದಕ್ಕೆ ಅಂತ ಹೇಳಿ. ಸೊ ನಮ್ಮೂರ ಸೈಡ್ ಬೆಳಗಾಂ ಬೇಲ್ಪುರಿ ಥರನೇ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸ್ವೀಟ್ ಕಾರ್ನ್ ಕೂಡ ತಿಂದ್ವಿ. ಆ್ಯಂಡ್ ಇದು ಸ್ವೀಟ್ ಕಾರ್ನ್ ಕೂಡ ಹೆಲ್ದಿ, ಹಾಗೆ ಬೇಲ್ಪುರಿನೂ ಅಷ್ಟೇ, ಅದು ಕೂಡ ಹೆಲ್ದಿ. ಹಾಗಾಗಿ ಸೊ 2 ತೊಗೊಂಡ್ವಿ. ಸೊ ಇಲ್ಲಿ ಮಾತ್ರ ಇದನ್ನು ನೋಡಿದರೆ ಮಾತ್ರ ಮಿಸ್ ಮಾಡಲ್ಲ. ಇವರು ತುಂಬ ಚಿಕ್ಕವಳಿದ್ದಾಗಿಂದಂದರೆ ಇವಾಗಲೂ ಚಿಕ್ಕವಳೆ. ಸೊ 1 ಇಯರ್ ಆದಮೇಲೆ ಸೊ ಅವಾಗಿಂದನೂ ಈ ರೀತಿ ಇದ್ದರೆ ಎಲ್ಲಿನೂ ಬಿಡಲ್ಲ, ಹಾಗೆ ಆಟನೇ ಆಡ್ತಾ ಇರ್ತಾಳೆ. ತುಂಬಾ ಇಷ್ಟ ಇವಳಿಗೆ. ಸೊ ಹಾಗಾಗಿ ಇಲ್ಲಿ ಕೂಡ ಆಟ ಆಡಿದ್ದು. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ಗೆ ಈ ರೀತಿ ಗೇಮ್ಸ್ ಎಲ್ಲ ಇಷ್ಟ ಆಗುತ್ತೆ. ಅವ್ರು ಕೂಡ ಈ ರೀತಿ ಆಟ ಆಡಿದರು. ಲಾಸ್ಟ್ ಟೈಮ್ ನಮಗೆ ಡಾಲ್ ಬಂದಿತ್ತು ಏಸ ಎತ್ತಿ. ಸೊ ಏನೂ ಬರಲಿಲ್ಲ. ಹಾಗೆ ನಾವು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ಲೇಟಾಗೇ ಬಂದಿದ್ವಿ. ಹಾಗಾಗಿ ಕ್ಲೋಸಿಂಗ್ ಟೈಮ್ ಆಗಿತ್ತು, ಮನೆಗೆ ಬಂದ್ವಿ. ಸೊ ಇವಳದು 6th ಡೇ ಸ್ಕೂಲು. ಸೊ ನಾನಂತೂ ಎಲ್ಲನೂ ಅವಳ ಮೂಮೆಂಟನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಫ್ಯೂಚರಲ್ಲಿ ಅವಳನ್ನು ನೋಡ್ತಾಳೆ. ಸೊ ಹೋಗಲ್ಲ ಅಂತ ಆಳೋದೇ ಇಲ್ಲ. ಸ್ವಲ್ಪ ಹೇಳೋಕ್ಕೆ ಲೇಟ್ ಮಾಡ್ತಾಳೆ ಅಷ್ಟೇ. ಸ್ವಲ್ಪ ಮಾರ್ನಿಂಗು ಹೇಳೋಕ್ಕೆ ಅವಳಿಗೆ ಸ್ವಲ್ಪ ಹೇಳೋಕ್ಕಾಗಲ್ಲ ಅಷ್ಟೇ. ಅದು ಬಿಟ್ಟರೆ ಸ್ಕೂಲ್ ಅಂತಂದರೆ ಹೋಗ್ತಾಳೆ. ಸೊ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಳೆ, ಆಟ ಆಡ್ತಾಳೆ. ಸೊ ಮತ್ತೆ ಬರ್ತಾಳೆ. ಸೊ ಅಳೋದೆಲ್ಲ ಏನು ಮಾಡಲ್ಲ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಹಾಗೆ ಎಕ್ಸಿಬಿಷನಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೆ. ಏನೇನೆಲ್ಲ ತೊಗೊಂಡೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಈ ಸ್ಕರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣವೇ ಇಷ್ಟ ಆಯಿತು. ಆ್ಯಂಡ್ ಈ ಕಲರೇ ನನ್ನದು ಒಂದು ಕ್ರಾಪ್ ಟಾಪ್ ಇದೆ. ಹಾಗೆ ವೈಟ್ ಕಲರ್ ಕೂಡ ಇದೆ ಆ್ಯಂಡ್ ಬ್ಲ್ಯಾಕ್ ಕಲರ್ ಕೂಡ ಇದೆ. ಹಾಗಾಗಿ ಮ್ಯಾಚ್ ಮಾಡೋಣ ಅಂತ ಹೇಳಿ ಇದನ್ನು ನೋಡಿದ ತಕ್ಷಣವೇ ತೊಗೊಂಡೆ. ತುಂಬ ಚೆನ್ನಾಗಿ ಅನಿಸುತ್ತೆ ಪಿಂಕ್ ಕಲರು. ಸೊ ಎಲ್ಲಿಗಾದರೂ ವೆಕೇಷನ್ಗೆ ಹೋದರೆ ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗ್ ನೋಡ್ತಾ ಇರಿ, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಲಂಡನ್ ಬ್ರಿಡ್ಜು ಮತ್ತು ದುಬೈ ಸಿಟಿ ಅಂತೆಲ್ಲ ಏನೇನೋ ಇತ್ತು. ಅದಾದಮೇಲೆ ಒಳಗಡೆ ಶಾಪಿಂಗ್ ಕೂಡ ಇತ್ತು. ಸೊ ಶಾಪಿಂಗ್ಲಿಗೆ ಎಲ್ಲ ಥರನೂ ಬಂದಿರುತ್ತೆ. ಸೊ ಅದರಲ್ಲಿ ಕಿಚನ್ ಐಟಮ್ಸ್ ಕೂಡ ಬಂದಿರುತ್ತೆ, ಹಾಗೆ ಲೇಡೀಸ್ ಐಟಮ್ಸು, ಹಾಗೆ ಮಕ್ಕಳ ಆಟಕ್ಕೆ ಸಾಮಾನು ಇದೆಲ್ಲನೂ ಬಂದಿರುತ್ತೆ. ಸೊ ನಾನು ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಇಂಥದ್ದು ಮನೆಯಲ್ಲಿ 2 ಇದ್ದಾವೆ, ಬಟ್ ತುಂಬ ತಿನ್ನಾಗಿ ಬೀಳುತ್ತೆ. ಸೊ ಹಾಗಾಗಿ ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಇದು ಒಂದು ತೊಗೊಂಡೆ. ಅದಕ್ಕಾಗಿ ಚಿಪ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಮನೆಯಲ್ಲೇ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಇದನ್ನು ತೊಗೊಂಡಿದ್ದು. ಸೊ ಮನೆಯಲ್ಲಿ ಅಂದರೆ ಆಗ ಇನ್ಸ್ಟಂಟ್ ಮಾಡ್ತಾರಲ್ವ ಚಿಪ್ಸು, ಆ ರೀತಿ ಮಾಡೋದಕ್ಕೆ ಅಂತ ತಿನ್ನಾಗಿರೋದ್ರಿಂದ ತುಂಬ ಈ ಕೂಲ್ ಎಲ್ಲ ಇರುತ್ತಲ್ವ, ಆ ರೀತಿ ತಿನ್ನಾಗಿ ಬೀಳುತ್ತೆ. ಹಾಗಾಗಿ ಇದನ್ನು ಬೇರೆ ತೊಗೊಳ್ಬೇಕು ಅಂತ ಇದನ್ನೇ ತೊಗೊಂಡೆ. ಸೊ ಟ್ರೈ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ. ನೆಕ್ಸ್ಟು ಈ ಹೇರ್ ಬ್ಯಾಂಡು, ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ಇದನ್ನು ತೊಗೊಂಡೆ. ಈ ಕಲರ್ ತುಂಬ ಇಷ್ಟ ಆಯಿತು. ಇದು
ಲೈಟ್ ಸ್ಕೈ ಬ್ಲೂ ಕಲರ್ ಇದೆ, ಲೈಟ್ ಬ್ಲೂ ಇದೆ. ಆ್ಯಕ್ಚುಲಿ ನನಗೆ ಕೂಡ ವೈಟ್ ಕಾಣಿಸ್ತಾ ಇದೆ, ಬಟ್ ಇವಾಗ ಫುಲ್ ವೈಟ್ ಇಲ್ಲ ಇದು. ಸೊ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಈ ರೀತಿ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡಾಗ ಬರುತ್ತೆ ಅಂತ ತೊಗೊಂಡಿದ್ದು. ಫೇಸ್ ಪ್ಯಾಕ್ ಅಂತ ಅಂತಲ್ಲ, ನಾನು ಒಂದು ಹೋಮ್ ಮೇಡ್ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಅದನ್ನು ನಾನು ಫೇಸ್ ವಾಶ್ ಅಂದರೆ ಕೆಮಿಕಲ್ ಯೂಸ್ ಮಾಡಲ್ಲ ಇವಾಗ. ಸೊ ಹಾಗಾಗಿ ಡೈಲಿ ಅಪ್ಲೈ ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಇಲ್ಲೆಲ್ಲ ಹೇರ್ಸ್ಗೆ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಅದು ಆಗಬಾರ್ದು ಅಂತ ಹೇಳಿ ಈ ರೀತಿ ಇದನ್ನು ತೊಗೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಈ ಬೇಬಿ ಲಿಪ್ಸು ಇದು ತೊಗೊಂಡೆ. ಇದು ಲಾಸ್ಟ್ ಟೈಮ್ ತೊಗೊಂಡಾಗ ಸೊ ನನಗೆ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಇದು ತೊಗೊಂಡೆ. ಸೊ ಟೀನೇಜಲ್ಲಿ ಇದನ್ನೇ ಯೂಸ್ ಮಾಡ್ತಾಯಿದ್ವಿ. ಇದು ಮತ್ತು ಇನ್ನೊಂದು ತುಂಬ ಪಿಂಕ್ ಹಚ್ಕೊಂಡಾಗ ಪಿಂಕ್, ಲೈಟ್ ಪಿಂಕ್ ಬರುತ್ತೆ. ಸೊ ಹಾಗಾಗಿ ಇದು ತೊಗೊಂಡೆ. ಸೊ ನೋಡಬೇಕು, ಇದು ಕೆಲವೊಂದು ಎಲ್ಲನೂ ಬೇರೆ ಬೇರೆ ಇರುತ್ತೆ. ಸೊ ಇದು ನೋಡಬೇಕು ಹೆಂಗಿದೆ ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ತೊಗೊಂಡಾಗಂತೂ ತುಂಬ ಚೆನ್ನಾಗಿತ್ತು. ಸೊ ಇದು ನೋಡಬೇಕು. ಆ್ಯಂಡ್ ಇನ್ನೊಂದು ಸ್ಕರ್ಟ್ ತೊಗೊಂಡೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್, ಇದು ಕೂಡ ಅಷ್ಟೇ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಸೊ ಇದು ಕೂಡ ಅಷ್ಟೇ ನೆಕ್ಸ್ಟ್ ವೆಕೇಷನ್ಗೆ ಹೋದಾಗ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಬೇಬಿ ಲಿಪ್ಸು ಇದು ಕೂಡ ತೊಗೊಂಡ್ವಿ. ಅಂದರೆ ಅದ್ವಿಕಾಗೆ ನಾನು ಕೊಡೋದಿಲ್ಲ, ಹಾಗಾಗಿ ಅವಳಿಗೊಂದು ನನಗೊಂದು ತೊಗೊಂಡೆ. ಇದು ಹಾಗೆ ಈ ಇಯರಿಂಗ್ಸು ನನಗೆ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಸೊ ಇನ್ನೂ ತುಂಬ ಇದ್ದು ವೆರೈಟಿ ತುಂಬಾ ಇದ್ದು, ಬಟ್ ನನಗೆ ಇದು ನೋಡಿದ ತಕ್ಷಣವೇ ಇಷ್ಟ ಆಯಿತು. ಈ ರೀತಿ ಪ್ಯಾಟರ್ನು, ಈ ರೀತಿ ಪ್ಯಾಟರ್ನ್ ಎಲ್ಲ ಯೂಶ್ವಲಿ ಸಿಗೋದಿಲ್ಲ, ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಈ ರೀತಿ ಕಾಣುತ್ತೆ ಇದು ಇಯರಿಂಗ್ಸು. ಟ್ರೆಡಿಷ್ನಲ್ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸಾರಿ ಹಾಗೆ ಸಲ್ವಾರು ಈ ರೀತಿ ಲೆಹಂಗಾ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಆನ್ಲೈನಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಒಂದೊಳ್ಳೆ ಸಿಕ್ಕರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ನನ್ನ ಮಾತ್ರ ಆಫ್ಲೈನ್ ತೊಗೊಂಡಿದ್ದು 120 ರುಪೀಸು. ಟಿಕೆಟು 60 ರುಪೀಸ್ ಸಮಥಿಂಗ್ ಏನೋ ಇತ್ತು. ಆ್ಯಂಡ್ 3 ಇಯರ್ಸ್ ಪ್ಲಸ್ 3+ ಇಯರ್ಸ್ ಇದ್ದವ್ರಿಗೆ ಅದು ಕೂಡ ಚಾರ್ಜ್ ಇತ್ತು. ಸೊ ಎಂಟ್ರಿ ಟಿಕೆಟ್ ತಿಳ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೀವು ಕೂಡ ಹೋಗಿ ಬನ್ನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.